ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸೌಮ್ಯಾಳ ಎಂಗೇಜ್ಮೆಂಟ್ ದಿನ ಸ್ವಲ್ಪ ವೀಡಿಯೋ ಮಾಡಿದ್ದೆ. ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಏನೂ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ. ಅಂದರೆ ಏನಕ್ಕೆ ಮಾಡಿಲ್ಲ ಅನ್ನೋದನ್ನ ನಾನು ತಿಳಿಸ್ತೀನಿ ನಿಮಗೆ. ಹಾಗೆ ಇವತ್ತು ಎಂಗೇಜ್ಮೆಂಟ್ ಆದ್ದರಿಂದ ಇವಾಗ ರೆಡಿ ಆಗ್ತಾ ಇದ್ದೀವಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಉಜಿರೆಯಲ್ಲಿರುವಂತಹ SK ಮೆಮೋರಿಯಲ್ ಹಾಲ್ ಅಂತ ಇದೆ, ಒಂದು ಚಿಕ್ಕದಾದಂಥ ಹಾಲ್ ಇದೆ. ಆ ಹಾಲ್ನಲ್ಲಿ ಎಂಗೇಜ್ಮೆಂಟ್ ಇರುವಂಥದ್ದು. ಅಮ್ಮ ಬಂದಿದ್ದರು ಮನೆಗೆ, ಹಾಗಾಗಿ ಅಮ್ಮ, ನಾನು, ಹಸ್ಬೆಂಡ್, ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ಇವತ್ತು ನಾನು ಈ ಥರ ರೆಡಿಯಾಗಿದ್ದೆ. ಸಿಂಪಲ್ಲಾಗಿ ಹೇರ್ ಬನ್ ಹಾಕ್ಕೊಂಡು ಮಲ್ಲಿಗೆ ಇಟ್ಟು ಆಮೇಲೆ ವೈಟ್ ಪರ್ಲ್ ಇರುವಂತಹ ಈ ಥರ ನೆಕ್ಲೆಸ್ನ ಹಾಕ್ಕೊಂಡಿದ್ದೀನಿ. ಅದರ ಮ್ಯಾಚಿಂಗ್ ಇಯರಿಂಗ್ ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಡಿಯಾಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಅಂದರೆ ನಮ್ಮ ಉಜಿರೆಯಲ್ಲಿರುವಂತಹ SK ಮೆಮೋರಿಯಲ್ ಹಾಲ್ ಅಂತ ಒಂದು ಹಾಲ್ ಇದೆ. ಆ ಹಾಲ್ನಲ್ಲಿ ಎಂಗೇಜ್ಮೆಂಟ್ ಇತ್ತು. ಹಾಗಾಗಿ ಇವಾಗ ಬಂದ್ವಿ. ಅಕ್ಕ, ಬಾವ, ಆಮೇಲೆ ದೀಪಿಕಾ ಕೂಡ ಬಂದಿದ್ಲು ಎಂಗೇಜ್ಮೆಂಟಿಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಇವಾಗ ಸ್ಟೆಪ್ಸ್ ಹತ್ತುತ್ತಾ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ನಮ್ಮ ಮದುಮಗಳು ಕೂಡ ಬಂದಳು. ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು ಮನೆಯಲ್ಲಿ. ಫೋಟೋಶೂಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಈ ಹಾಲ್ಗೆ ಬಂದಿರುವಂಥದ್ದು. ಇದು ಇವಳ ಫಸ್ಟ್ ಲುಕ್ ಅಂತ ಹೇಳ್ಬೋದು. ಲೆಹಂಗಾ ಹಾಕ್ಕೊಂಡಿದ್ಲು, ಲಂಗ ದಾವಣಿ ಅಂತ ಹೇಳ್ತೀವಲ್ವ, ಅದನ್ನು ಕ್ರೀಮ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಮ್ಮ ವೈಶಾಲಿ, ಎಲ್ರಿಗೂ ಪರಿಚಯ ಇದ್ದೇ ಇದೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಅವಳು ಕೂಡ. ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಅಂದರೆ ಎಂಗೇಜ್ಮೆಂಟ್ ಅಲ್ವಾ, ಮದುವೆಗಾದರೆ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕಾಗತ್ತೆ. ಎಂಗೇಜ್ಮೆಂಟ್ ಆದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಈ ಥರ ಕಾಣಿಸ್ತಾ ಇದ್ಲು. ಸೌಮ್ಯಲಿಗೆ ಮೇಕವ್ರು ಬಂದಿದ್ದರು. ಅವರೇ ಈ ಥರ ಹೇರ್ ಸ್ಟೈಲು, ಮೇಕಪ್ ಎಲ್ಲ ಅವರೇ ಮಾಡಿರುವಂಥದ್ದು. ಈ ರೀತಿ ಕಾಣಿಸ್ತಾ ಇಲ್ಲ ನೋಡಿ. ಮೊಬೈಲ್ನಲ್ಲಿ ನಂದು ಕ್ಲಾರಿಟಿ ಕಡಿಮೆ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ನಾನು ವೀಡಿಯೋ ಮಾಡದೇ ಇರೋದಕ್ಕೆ ಕೂಡ ಇದೇ ಕಾರಣ. ಯಾಕೆಂತಂದರೆ ಆ ಹಾಲ್ ಕೂಡ ಅಷ್ಟೇ ಸ್ವಲ್ಪ ಕತ್ಲೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ. ಸಂಧ್ಯಾ ಕೂಡ ಬಂದಿದ್ಲು, ಅವಳು ಕೂಡ ರೆಡಿಯಾಗಿದ್ಲು, ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಹಾಗೆ ಇಲ್ಲಿ ಇವಾಗ ಫೋಟೋಶೂಟ್ ಆಗ್ತಾ ಇದೆ. ಅಂದರೆ ಫಸ್ಟ್ ಲುಕ್ಕಲ್ಲಿ ಫೋಟೋಶೂಟ್ ಎಲ್ಲ ಆಗ್ತಾ ಇರುವಂಥದ್ದು. ಲೆಹಂಗಾ ಹಾಕ್ಕೊಂಡಿದ್ಲಲ್ವ, ಅದರಲ್ಲಿ ಆಗ್ತಾ ಇದೆ. ಹಾಗೆ ಇಲ್ಲಿ ಇವಾಗ ನಮ್ಮದು ಸೀರೆ ಕೊಡೋದಂತ ಹೇಳ್ತೀವಿ. ಗಂಡಿನ ಕಡೆಯವರು ಸೀರೆ ತಂದಿರ್ತಾರೆ. ಸೊ ಅದನ್ನು ಇವಾಗ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಸೀರೆ ಎಲ್ಲ ಬಾಕ್ಸ್ ಫೋಲ್ಡಿಂಗ್ ಮಾಡಿಯೇ ತಂದಿದ್ರು ಮೇಕೋವರ್ ಅವರು. ಅಂದರೆ ತುಂಬ ಈಸಿ ಆಗುತ್ತೆ ಅಲ್ವಾ ವೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಫೋಲ್ಡ್ ಮಾಡಿ ನೋಡಿ, ಈ ಥರ ಫೋಲ್ಡ್ ಮಾಡಿನೇ ತಂದಿದ್ರು. ತುಂಬ ಈಸಿ ಆಗುತ್ತೆ. ಇಲ್ಲಾಂತ ಹೇಳಿದ್ರೆ ತುಂಬ ಕಷ್ಟಪಡಬೇಕಾಗತ್ತೆ ಸ್ಯಾರಿ ಉಡಿಸ್ಬೇಕಾದ್ರೆ. ಅದು ಬೇರೆ ಟಿಶ್ಯೂ ಸ್ಯಾರಿ ಆದರೆ ಇನ್ನೂ ಕಷ್ಟನೇ. ಇದು ಸೆಕೆಂಡ್ ಲುಕ್ಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನಗಂತೂ ಅವಳು ಫಸ್ಟ್ ಲುಕ್ಗಿಂತ ಸೆಕೆಂಡ್ ಲುಕ್ಕಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಅನ್ನಿಸ್ತಾ ಇತ್ತು. ಸ್ಯಾರಿನಲ್ಲೇ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಅವಳಿಗೆ ಅದು ಮ್ಯಾಚ್ ಆಗ್ತಾಯಿತ್ತು. ಅವಳ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗೆ ಮೇಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟ್ ಎಕ್ಸ್ಟೆನ್ಷನ್ ಹೇರ್ ಇಟ್ಟು ಅದರಿಂದ ಹೇರ್ ಸ್ಟೈಲ್ ಮಾಡಿದರು. ನೆಕ್ಸ್ಟ್ ಮೆಸ್ಸಿ ಹೇರ್ ಮಾಡಿದರು. ಮೆಸ್ಸಿ ಹೇರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಅನ್ನಿಸ್ತು ಫಸ್ಟ್ ಕೂಡ ಅದೇ ಮಾಡ್ಬೋದಿತ್ತು ಮೆಸ್ಸಿ ಹೇರ್ ಅಂತಲೇ ಅನ್ನಿಸ್ತಾ ಇತ್ತು. ಹಾಗೆ ಹೇಳಿದೆ ಕೂಡ ನಾನು, ಎಕ್ಸ್ಟೆನ್ಷನ್ ಬೇಡ ಇತ್ತು, ಇದೇ ಥರ ಮಾಡ್ಬೋದಿತ್ತು ಅಂತೇಳಿ. ಲಂಗ ದಾವಣಿಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ಈ ಥರ ಹೊಲಿಸ್ಕೊಂಡಿದ್ಲು ನೋಡಿ. ಇದು ಗಂಡಿನ ಕಡೆಯವರೇ ಹೊಲಿಸಿ ತಂದಿರುವಂಥದ್ದು. ಈ ರೀತಿ ಬ್ಲೌಸ್ ಹೊಲಿಸ್ಕೊಟ್ಟಿದ್ರು. ಬ್ಲೌಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇವಾಗ ರೆಡಿಯಾಗಿ ನಿಂತ್ಕೊಂಡಿದ್ದಲ್ಲ, ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಆಗಬೇಕಷ್ಟೇ. ಇವಾಗ ನಾವು ಕರ್ಕೊಂಡು ಬಂದಿದ್ದೀವಿ ನೋಡಿ ರಿಂಗ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ತುಂಬ ಕತ್ಲೆ ಕಾಣ್ತಾ ಇದೆ. ನನ್ನ ಮೊಬೈಲ್ನಲ್ಲಿ ಬೇರೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅದು ಅಲ್ಲದೆ ಹಾಲಲ್ಲಿ ಕೂಡ ಅಷ್ಟೇ ತುಂಬ ಕತ್ಲೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ವೀಡಿಯೋಸು. ಸೊ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಸ್ಟಾಪ್ ಮಾಡಿದೆ ನಾನು. ಸ್ವಲ್ಪ ಆದರೂ ಇರಲಿ ನೆನಪಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿದ್ವು ಅಷ್ಟೇ. ರಿಂಗ್ ಎಕ್ಸ್ಚೇಂಜ್ ಆಗ್ತಾ ಇದೆ. ರಿಂಗ್ ಹಾಕಬೇಕಷ್ಟೇ, ರೆಡಿ ಆಗ್ತಾ ಇದ್ದಾರೆ ರಿಂಗ್ ಹಾಕೋದಕ್ಕೆ ಅಂತ.
ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದ ನಂತರ ಇಲ್ಲಿ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಆಗ್ತಾಯಿದೆ. ವಿಶಿಂಗ್ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ. ವಿಶಿಂಗಿಂತ ಮೊದಲು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು. ಇದೊಂದು ಇವಾಗ ಟ್ರೆಂಡ್ ಅಂತ ಹೇಳ್ಬೋದು. ಯಾವುದೇ ಫಂಕ್ಷನ್ ಇರಲಿ ಕೇಕ್ ಕಟ್ಟಿಂಗ್ ಇದ್ದೇ ಇರುತ್ತೆ. ಮೊದಲೆಲ್ಲ ಬರ್ತ್ಡೇ ಪಾರ್ಟಿನಲ್ಲಿ ಮಾತ್ರ ಇರ್ತಾ ಇತ್ತು. ಬಟ್ ಇವಾಗಂತೂ ಎಂಗೇಜ್ಮೆಂಟ್ ದಿವಸ, ರಿಸೆಪ್ಷನ್ ದಿವಸ ಎಲ್ಲದರಲ್ಲೂ ಕೂಡ ಕೇಕ್ ಕಟ್ಟಿಂಗ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಫ್ಯಾಷನ್ ಥರ ಆಗಿದೆ ಅಂತಲೇ ಹೇಳ್ಬೋದು. ಇದೊಂಥರ ಫ್ಯಾಷನ್ ಇವಾಗ. ಸೊ ಇಲ್ಲಿ ಇವಾಗ ಕೇಕ್ ತೊಗೊಂಡು ಬಂದಿದ್ರು ಹುಡುಗನ ಕಡೆಯವರು. ಹಾಗಾಗಿ ಇಲ್ಲಿ ಇವಾಗ ಕಟ್ಟಿಂಗ್ ನಡೀತಾ ಇದೆ. ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಬಂದವರೆಲ್ಲರೂ ಕೂಡ ಹೊಸ ಜೋಡಿಗೆ ವಿಶ್ ಮಾಡ್ತಾ ಕಂಗ್ರಾಟ್ಸ್ ಹೇಳ್ತಾ ನಂತರ ಎಲ್ಲರದ್ದು ಕೂಡ ಊಟ ಮುಗ್ದಾದ ನಂತರ ಇದು ಇವಾಗ ವಾಪಸ್ ಇಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ರು. ಅಂದರೆ ಕೊನೆಗೆ ಆಗ್ತಾ ಇರುವಂಥದ್ದು. ಇಷ್ಟೇ ವಿಡಿಯೋ ಮಾಡಿದ್ದು ನಾನು. ಜಾಸ್ತಿ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಅಂದರೆ ಎಲ್ಲೇ ಹೋಗಲಿ ಮೊಬೈಲ್ ಇಟ್ಕೊಂಡು ಹೋದಾಗ ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇರಲಿಲ್ಲ ನನ್ನ ಮೊಬೈಲಲ್ಲಿ. ಇದೇ ಒಂದು ರೀಸನ್. ಇಲ್ಲ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ನನಗೆ ಎಂಗೇಜ್ಮೆಂಟ್ ದಿವಸ ವಿಡಿಯೋ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರ ಫೇಸ್ಗೆ ಮೊಬೈಲ್ ಹೋಗಿ ಹಿಡಿಬೇಕಿದ್ರೂ ಕೂಡ ಸ್ವಲ್ಪ ಬ್ಲ್ಯಾಕ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಅಷ್ಟೊಂದು ವಿಡಿಯೋ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ. ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೇ. ಈಗ ಇಲ್ಲಿ ಎಲ್ಲರದ್ದು ಊಟ ಎಲ್ಲ ಮುಗಿಸಿ ಎಲ್ಲ ಗೆಸ್ಟ್ ಎಲ್ಲ ವಾಪಸ್ ಹೋದರು. ನಾವು ಮಾತ್ರ ಮನೆಯವರು ಅಲ್ಲೇ ಹಾಲಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಇಬ್ಬರಿಗೋಸ್ಕರ ಅಂತ ಅಂದ್ಬಿಟ್ಟು ಫೋಟೋ ತೆಗಿತಾಯಿದ್ರು. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಹಾಗೆ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ಆ್ಯಡ್ ಮಾಡ್ತೀನಿ ನೋಡಿ. ಇಬ್ಬರದ್ದು ಕೂಡ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದಿದ್ರು. ಹಾಗಾಗಿ ಕೆಲವೊಂದು ಫೋಟೋಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ಗಳೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ನೋಡಿದ ನಂತರ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಎಂಗೇಜ್ಮೆಂಟ್ ದಿನ ನಮ್ಮ ಸೌಮ್ಯ ಎರಡೂ ಲುಕ್ಕಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಎರಡೂ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಹಿಡಿಸ್ತಾ ಇತ್ತು. ಹಾಗೆ ಅವಳನ್ನು ರೆಡಿ ಮಾಡಿರೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಸಾರಿ ಉಡ್ಸೋದಿರ್ಬೋದು ಎಲ್ಲನೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿತ್ತು. ತುಂಬ ಚೆನ್ನಾಗಿ ಅವಳ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಮೇಕಪ್ ಕೂಡ ಮಾಡಿದರು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಪುಟ್ಟದಾದಂತಹ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.